ಎರಡೆರಡು ಹತ್ಯೆ ಪ್ರಕರಣಗಳಿಗೆ ಬೆಚ್ಚಿ ಬಿದ್ದಿದೆ. ಕಾರಣ ನೇಹಾ ಹತ್ಯೆ ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಮತ್ತೊಂದು ಕಡೆ ವಿದ್ಯಾರ್ಥಿನಿ ಅಂಜಲಿಯ ಹತ್ಯೆ. ಅಂಜಲಿಯ ಕೊಂದ ಪಾಪಿ ಗಿರೀಶ್ ಸಾವಂತ್ ಸದ್ಯ ಬಂಧನಕ್ಕೆ ಒಳಗಾಗಿದ್ದಾನೆ. ಹಂತಕ ಗಿರೀಶ್ನನ್ನ ಕೊನೆಗೂ ಸೆರೆ ಹಿಡಿದಿದ್ದಾರೆ ಪೊಲೀಸರು. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಗಿರೀಶ್ ಸಾವಂತ್ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಆರೋಪಿ ಅರೆಸ್ಟ್ ಮಾಡಿ ಹುಬ್ಬಳ್ಳಿಗೆ ಕರೆ ತಂದಿದೆ ಖಾಕಿ ಟೀಮ್. ಕಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಯಾವುದೇ ಪ್ರಕರಣಗಳಲ್ಲಿ ಆರೋಪಿಯನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ, ನಂತರ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ, ಆ ನಂತರ ಕಸ್ಟಡಿ ಕೇಳ್ತಾರೆ, ಇಲ್ಲ ನ್ಯಾಯಾಂಗ ಬಂಧನ ಆಗುತ್ತೆ. ಬಹುತೇಕ ಇಂತಹ ಪ್ರಕರಣಗಳಲ್ಲಿ ವಿಚಾರಣೆಯ ಅಗತ್ಯ ಇರೋದ್ರಿಂದ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅಂಜಲಿ ಕೊಂದಂತಹ ಕಿರಾತಕ ಈ ಗಿರೀಶ್ ಸಾವಂತ್ ಪ್ರೀತಿ ನಿರಾಕರಿಸಿರುವ ಕಾರಣಕ್ಕೆ ಮಲಗಿದ್ದಲ್ಲಿಯೇ ಭೀಕರವಾಗಿ ಚುಚ್ಚಿ ಕೊಲೆ ಮಾಡಿದಂತಹ ಆರೋಪಿ ಸದ್ಯ ಪೊಲೀಸರ ವಶದಲ್ಲಿ. ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಕೆಯನ್ನು ಮನೆಯಲ್ಲಿ ಅವರ ಅಜ್ಜಿ ಸಿಸ್ಟರ್ಸ್ ಎಲ್ಲ ಮಲ್ಕೊಂಡಿದ್ದಾಗ ಹೋಗಿ ಇವನು ಆರೋಪಿ ಗಿರೀಶ್ ಅಂತ ಹೇಳಿ ಬಾಗಿಲು ಬಡಿದು ಎಬ್ಬರಿಸ್ತಾನೆ. ಇವರು ಯಾರು ಅಂತ ಹೇಳಿ ನೋಡೋಕ್ಕೆ ಈಚೆ ಬಂದಾಗ ಮಾತುಕತೆ ಆಗುತ್ತೆ. ಮತ್ತು ಇವನು ಗಿರೀಶ್ ಆರೋಪಿ ಏನಿದ್ದಾನೆ ಏಕಾಏಕಿ ಚಾಕು ತಗೊಂಡು ಹುಡುಗಿಗೆ ಅಂಜಲಿಗೆ ಅಸಾಲ್ಟ್ ಮಾಡ್ತಾನೆ. 4 ಬಾರಿ ಚಾಕುವಿಂದ ಅಸಾಲ್ಟ್ ಮಾಡ್ತಾನೆ. ಇಮಿಡಿಯೇಟ್ಲಿ ಅಂಜಲಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ವೇರ್ ಶಿ ವಾಸ್ ಬ್ರಾಟ್ ಡೆಡ್. ಏನು ಆರೋಪಿ ಪತ್ತೆಯ ಕುರಿತು ಈಗಾಗಲೇ 2 ವಿಶೇಷ ತಂಡಗಳನ್ನ ರಚಿಸಿದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಪ್ರಕಾಶ್, ಎರಡೆರಡು ಹತ್ಯೆ, ಹುಬ್ಬಳ್ಳಿ ಜನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಿದ್ದಿದ್ದಾರೆ. ಬಟ್ ಈಗ ಅಂಜಲಿಯನ್ನ ಕೊಂದಂತ ಆರೋಪಿಯ ಬಂಧನ ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ? ಮತ್ತೊಂದು ಕಡೆ ಆರೋಪಿಯನ್ನ ಎಷ್ಟೊತ್ತಿಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ? ಇದರ ಜೊತೆಗೆ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯುತ್ತಾ? ಎಸ್, ಖಂಡಿತ ಶ್ರುತಿ. ಏನಂದ್ರೆ ಪ್ರಮುಖವಾಗಿ ಅಂಜಲಿಯನ್ನ ಬೆಳ್ಳಂಬೆಳಗ್ಗೆ ಅಂದ್ರೆ ಮೊನ್ನೆ ಅವರ ಮನೆಯಲ್ಲಿ ಬೆಳ್ಳಂಬೆಳಗ್ಗೆ ಬರ್ಬರವಾಗಿ ಹತ್ಯೆಯನ್ನ ಮಾಡಿರ್ತಕ್ಕಂತಹ ಆರೋಪಿ ಗಿರೀಶ್ ಅಲಿಯಾಸ್ ಈಶ್ವರನ್ನ ಈಗಾಗಲೇ ನಿನ್ನೆ ರಾತ್ರಿ ಪೊಲೀಸರು, ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧನ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಆರೋಪಿಯನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಹೋರಾಟಗಳು ಕೂಡ ನಡೆದವು. ನಿನ್ನೆ ಕೂಡ ಮೊನ್ನೆ ಕೂಡ ಸಾಕಷ್ಟು ಉಗ್ರವಾದಂತಹ ಹೋರಾಟಗಳು ಕೂಡ ನಡೆದವು. ಅದನ್ನ ಬಂಧನ ಮಾಡಬೇಕು, ಆತನಿಗೆ ಉಗ್ರವಾದಂತ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತಕ್ಕಂಥ ಸಾಕಷ್ಟು ಆಗ್ರಹವು ಕೇಳಿಬಂದವು. ಈ ಹಿನ್ನೆಲೆಯಲ್ಲಿ ಆತನನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈಗಾಗಲೇ ಅವನನ್ನ ಬಂಧನ ಮಾಡಿ ಹುಬ್ಬಳ್ಳಿಗೆ ಕರೆತಂದಿರ್ತಕ್ಕಂಥದ್ದು. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಂದ್ರೆ 8:30 ಸುಮಾರಿಗೆ ಆತನನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಕರೆತರುವಂತ ಸಾಧ್ಯತೆಗಳು ಇರುವಂತದ್ದು ಶ್ರುತಿ. ಒಂದ್ ಕಡೆ ಆತನ ಬಂಧನದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಉಗ್ರವಾದಂತಹ ಹೋರಾಟಗಳು ಕೂಡ ನಿನ್ನೆ ಕೂಡ ನಡೆದು, ಮೊನ್ನೆನೂ ನಡೆದು. ಅದೇ ರೀತಿ ಇವತ್ತು ಕೂಡ ಶ್ರೀರಾಮ್ ಸೇನೆಯ ಕಾರ್ಯಕರ್ತರಿರ್ಬೋದು, ಅದೇ ರೀತಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರಿಂದ ಒಂದು ಉಗ್ರವಾದಂತಹ ಹೋರಾಟ ಕೂಡ ನಡೀತಾ ಇರುವಂತದ್ದು. ಬೆಳಗ್ಗೆ 11 ಗಂಟೆಗೆ ಏನು ಚೆನ್ನಮ್ಮ ಸರ್ಕಲ್ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇರ್ಬೋದು, ಹೀಗೆ ಪ್ರಮುಖ ವೃತ್ತಗಳಲ್ಲಿ ವಿವಿಧ ಸಂಘಟನೆಗಳಿಂದ ಒಂದು ಉಗ್ರವಾದಂತಹ ಹೋರಾಟ ಕೂಡ ನಡೀತಾ ಇರುವಂತದ್ದು ಶ್ರುತಿ. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ